ಹಾಯ್ ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ಬೆಳಗ್ಗೆಯಿಂದನೇ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಎಲ್ಲರೂ ಹೇಗಿದ್ದೀರಾ ಅಂತ ಕೇಳ್ತಾ, ರಾತ್ರಿ ಸ್ವಲ್ಪ ಚಿಯಾ ಸೀಡ್ಸ್ ನೆನಾಕಿದ್ದೆ, ಅದನ್ನು ಸ್ವಲ್ಪ ಕುಡಿದೆ. ಬಾಡಿ ಸ್ವಲ್ಪ ಹೀಟ್ ಆದಾಗಿತ್ತು. ಹಾಗೆ ಇನ್ನೇನು ಮಾಮೂಲಿ ಸ್ವಲ್ಪ ಮೆಂತೆ, ಬಾದಾಮ್ ಹಾಗೆ ಕಡಲೆಬೀಜ ಇಷ್ಟು ನಾನೇ ತಿನ್ನಲ್ಲ, ಮನೆಯವರೆಲ್ಲರಿಗೂ ಸೇರಿಸೇ ನೆನಾಕಿರೋದು. ಇದರಲ್ಲಿ ಸ್ವಲ್ಪ ನಾನು ತಿಂತೀನಿ. ಹಾಗೆ ಇವತ್ತು ಕೊಬ್ಬರಿ ಹೊಡೆಯೋ ಕೆಲಸ ಇತ್ತು. ಇಷ್ಟು ಕೊಬ್ಬರಿಗೆಲ್ಲ ಇನ್ನೇನು ಯಾರನ್ನೂ ಕರ್ಕೊಂಡಿರಲಿಲ್ಲ ಹೊಡೆಯೋದಕ್ಕೆ. ನಾನು ಅಮ್ಮನೇ ಹೊಡೆದಾಕ್ಬಿಡೋಣ, ಎಷ್ಟೊತ್ತಾಗುತ್ತೆ ಅಂತ ಕೂತ್ಕೊಂಡ್ವಿ. ಅದರಲ್ಲಿ ಬೇರೆ ಮಳೆ ಬೇರೆ ಬರೋ ಹಾಗಿತ್ತು. ಮಳೆ ಬರೋ ಅಷ್ಟರಲ್ಲಿ ಹೊಡೆಯೋಣ ಅಂತ ಹೊಡೆಯೋಕ್ಕೆ ಟ್ರೈ ಮಾಡ್ತಿದ್ದು. ಅಷ್ಟರಲ್ಲಿ ನನ್ನ ಮಗ ಬೇರೆ ನಮ್ಮ ದೊಡ್ಡಮ್ಮ ಕರ್ಕೊಂಡೋಗಿದ್ರು, ಬಂದ. ಕೊಬ್ಬರಿ ನೋಡಿದ್ದೆ ತಡ, ನಾನು ಹೊಡಿತೀನಿ ಅಂತ ಹಠ ಮಾಡ್ತಿದ್ದ. ಅವನು ಏನೇನೋ ಹೇಳಿ ಸಮಾಧಾನ ಮಾಡಿ ಅಂಗನವಾಡಿಗೆ ಅವ್ರ ಜೊತೆನೇ ಕಳಿಸ್ದೆ. ಆದರೂ ಕೇಳ್ತಿರ್ಲಿಲ್ಲ ಮಾತು. ಅಲ್ಲೇ ಈಗ ಏನು ಹೇಳಿದ್ರು ನಂಬಲ್ಲ, ಗೊತ್ತು ಇವರು ಡ್ರಾಮಾ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡು ಏನೇನೋ ಮಾಡ್ತಿದ್ದ. ಆದರೂ ಬಿಡಲಿಲ್ಲ, ಕಳಿಸ್ದೆ. ಹಾಗೆ ತಿಂಡಿ ತಿನ್ನೋದು ಸ್ವಲ್ಪ ಲೇಟ್ ಆಯಿತು. ತಿಂಡಿ ಹೋಟೆಲಿಂದ ತಂದಿದ್ದರು, ಹಾಗಾಗಿ ಅದನ್ನೇ ತಿಂತಾಯಿದ್ವಿ. ಪುಳಿಯೋಗರೆ ಮಾಡಲಿಲ್ಲ ನಾನು ತಿಂಡಿ, ನಾನು ಕೊಬ್ಬರಿ ಹೊಡೆಯೋದ್ರಲ್ಲೇ ಬ್ಯುಸಿ ಆಗೋಗ್ಬಿಟ್ಟೆ. ತಿಂಡಿ ಏನು ಮಾಡಲಿಲ್ಲ, ಇದನ್ನೇ ತಿಂದ್ಕೊಂಡ್ವಿ. ಹಾಗೆ ಅಷ್ಟರಲ್ಲಿ ಮಳೆನೂ ಸ್ಟಾರ್ಟ್ ಆಯಿತು. ಅರ್ಧ ಕೊಬ್ಬರಿ ಹೊಡೆದಾಯ್ತು. ನಾಳೆ ಬೇರೆ ಹಾಕ್ಕೊಂಡು ಹೋಗ್ತೀನಿ ಅಂತಿದ್ರು ಅಪ್ಪಾಜಿ. ನೋಡೋಣ, ರಾತ್ರಿ ಏನಾದರೂ ಮಳೆ ಎಲ್ಲ ಕಮ್ಮಿ ಆದರೆ ಹೊರಡೋದ್ರಾಗುತ್ತೆ ಅಂತ ಕೂತಿದ್ವಿ. ಹಾಗೆ ತಂಗಿನೂ ಬಂದಿದ್ಲಲ್ಲ, ಅಪ್ಪಾಜಿ, ಅಮ್ಮ, ನಾನು, ತಂಗಿ ಟೀ ಮಾಡ್ತಾಯಿದ್ದೆ. ನಾನು ಸ್ವಲ್ಪ ಟೀ ಕುಡಿಯೋದು ಕಮ್ಮಿ ಮಾಡಿದ್ದೀನಲ್ಲ, ಹಾಗಾಗಿ ಸ್ವಲ್ಪ ಕಮ್ಮಿ ಇಟ್ಟಿದ್ದೆ. ಅವ್ರ ಜೊತೆ ಸ್ವಲ್ಪ ಕುಡಿಯೋಣ ಅಂತ ಒಂದೇ ಒಂದು ಸ್ವಲ್ಪ ಟೀ ಕಮ್ಮಿ ಇಟ್ಟಿದ್ದೆ. ಅವರಿಬ್ಬರಿಗೆ ಆ ಕಪ್ಪು, ನಮ್ಮಿಬ್ಬರಿಗೆ ಈ ಕಪ್ಪು. ಅವ್ರು ಅದ್ರಲ್ಲಿ ಕುಡಿಯೋಲ್ಲ, ನಾವಿಬ್ಬರು ಇದ್ರಲ್ಲಿ ಕುಡಿತೀವಿ. ಅವಳು ಈ ಗ್ಲಾಸ್ ತರಬೇಕಾದ್ರೆ ಹೇಳಿದ್ಲು ತಂಗಿ, ನನಗಿದೇ ಬೇಕು ಅಂತ. ಅವಳಿಗೋಸ್ಕರ ಅದನ್ನು ತಂದಿದ್ದೆ. ಹಾಗೆ ನನಗೂ ಫೇವ್ರೆಟ್ಟೆ. ಹಾಗೆ ಅಪ್ಪಾಜಿಗೆ ಕೊಟ್ಟೆ. ಅಪ್ಪಾಜಿ ಖಾಲಿ ಲೋಟ ತೊಗೊಂಡು ಅದೇ ಹೇಳ್ತಿದ್ರು, ನನಗೆ ಖಾಲಿ ಲೋಟ ಟೀ ಕೊಟ್ಟಿದ್ದೀರಾ ಅಂತ. ನನಗೆ ಕಣಪ್ಪ, ಅದು ಸ್ವಲ್ಪ ಕಮ್ಮಿ ಇಟ್ಟಿದ್ದು ಅಂತ ಅಂದೆ. ಹಾಗೆ ಅಮ್ಮಂಗೂ ಕೊಟ್ಟು, ತಂಗಿಗೂ ಕೊಟ್ಟು. ಅವಳು ಅದರಲ್ಲೇ ಇದು ಮಾಡ್ತಿದ್ಲು, ಬರೀ ದೊಡ್ಡ ಲೋಟ ಇದೆ, ಟೀ ಮಾತ್ರ ಕಮ್ಮಿ ಇದೆ ಅಂತ. ಸಾಕಷ್ಟೇ ಕುಡಿಯೇ. ಇವಳಂತೂ ಕಾಫಿ ಟೀ ಡೈಲಿ ಒಂದು 10 ಸಲ ಕುಡಿತಾಳೆ. ಅದನ್ನೇ ಬೈತಿದ್ದು, ಇಷ್ಟೊಂದು ಕುಡಿಬೇಡ ಅಂತ. ನೋಡಿ, ಅಲ್ಲಿ ಅಮ್ಮನ ಜೊತೆನೂ ಸ್ವಲ್ಪ ಹಾಕಿಸ್ಕೊಳ್ತಿದ್ದಾಳೆ. ನಾನು ಸ್ವಲ್ಪ ತಗೊಂಡೆ ಅಷ್ಟೇ. ಹಾಗೆ ಎಲ್ಲರೂ 4 ಜನನೂ ಒಟ್ಟಿಗೆ ಸೇರಿದ್ದು. ಹಾಗೆ ಮಳೆ ಬೇರೆ ಬರ್ತಿತ್ತಲ್ಲ, ಇನ್ನೇನು ಹೊರಗಡೆ ಏನು ಕೆಲಸ ಇರಲಿಲ್ಲ. ಕೊಬ್ಬರಿ ಹೊಡೆಯೋ ಕೆಲಸನೂ ಅರ್ಧಕ್ಕೆ ನಿಂತ್ಕೊಳ್ತು. ಹಾಗೆ ಕೂತ್ಕೊಂಡು ಎಲ್ಲರೂ ಮಾತಾಡ್ತಿದ್ವಿ. 4 ಜನ ಕೂತ್ಕೊಂಡು ಮಾತಾಡಿ ಎಷ್ಟೋ ದಿನ ಆಗಿತ್ತು. ಹಾಗೆ ಸ್ವಲ್ಪ ಫ್ರೀ ಇದ್ವಲ್ಲ, ಕಷ್ಟ ಸುಖ ಎಲ್ಲ ಮಾತಾಡ್ಕೊಳ್ತಿದ್ದು. ಇನ್ನೇನು ಮನೆಯವರು ಅಂದಮೇಲೆ ಕಷ್ಟ ಸುಖ ಎಲ್ಲ ಇದ್ದೇ ಇರುತ್ತಲ್ಲ, ಎಲ್ಲದನ್ನು ಶೇರ್ ಮಾಡ್ಕೊಳ್ತಾ ಇದ್ದು. ಅದರಲ್ಲಿ ಬೇರೆ ಅಪ್ಪಾಜಿ ಇದ್ದರು. ಹಾಗೆ ನಮ್ಮ ಅಪ್ಪಾಜಿ ಇದ್ರಲ್ಲ, ಅಮ್ಮ ಇದ್ರಲ್ಲ. ಇನ್ನೂ ಸ್ವಲ್ಪ ಹೊತ್ತು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಕೂತ್ಕೊಂಡು ಮಾತಾಡಿದ್ವಿ, ತುಂಬ ಹೊತ್ತು ಕೂತ್ಕೊಂಡು ಮಾತಾಡಿದ್ವಿ. ಮಳೆ ಬಿಟ್ಟರೂ ನಮ್ಮ ಮಾತಿನ್ನೂ ಮುಗ್ದಿರಲಿಲ್ಲ. ಅಷ್ಟೊಂದು ಮಾತಾಡ್ತಿದ್ವು. ಏನೇನೋ ಇರ್ತಾವಲ್ಲ, ಅವ್ರ ಹತ್ರನೂ ಕೇಳ್ಕೊಳ್ಳೋದು, ನಾವು ಹೇಳೋದು ಹಿಂಗೆ ಮಾಡಿ ಅಂತ. ಅವನು ಹಿಂಗೆ ಮಾಡಬೇಕು ಅಂತ ಹೇಳೋದೆಲ್ಲ. ಕೊನೆಗೆ ಫೈನಲಿಗೆ ನಮ್ಮ ಅಪ್ಪಾಜಿ ಮಾತೇ ಕೇಳಬೇಕಾಗುತ್ತೆ. ನಾವೇನು ಐಡಿಯಾ ಕೊಟ್ರೂ ನಡೆಯಲ್ಲ. ಅವ್ರಿಗೆ ಹೆಂಗೆ ಇಷ್ಟ ಬರುತ್ತೆ ಹಾಗೆ ಮಾಡ್ತಾರೆ. ನಾವು ಏನಿಲ್ಲ, ಕೊಬ್ಬರಿ ವಿಷಯಕ್ಕೆ ನಾವು ಹಾಗೆ ಕೊಡಿ ಅಂತ ನಾವು ಹೇಳ್ತಿದ್ದೋ, ಅವರಿಲ್ಲ ಹೊಡೆದು ಕೊಡೋಣ ಅಂತ ಅವ್ರು ಹೇಳ್ತಿದ್ರು. ಅಂತೂ ಇಂತೂ ಅವ್ರ ಮಾತೇ ನಡೆದಿದ್ದು, ಕೊಬ್ಬರಿ ಹೊಡೆದೇ ಕೊಡೋದಾಯಿತು. ಹಾಗೆ ಮಳೆನೂ ಇನ್ನೂ ಬರ್ತಿತ್ತು. ಹಾಗೆ ಸ್ವಲ್ಪ ಹೊತ್ತು ಮಲ್ಕೊಂಡ್ವಿ, ಸುಸ್ತಾಗಿತ್ತಲ್ಲ. ಅಷ್ಟರಲ್ಲಿ ಸಂಜೆ ಆಯಿತು. ಅಪ್ಪಾಜಿನೂ ಬಂದರು. ಅವ್ರಿಗೆ ಸ್ವಲ್ಪ ಜೀರಾ ರೈಸ್ ಮಾಡ್ತಾ ಇದ್ರದ್ದು ವಿಡಿಯೋ ಏನು ಮಾಡ್ಕೊಳ್ಳಿಲ್ಲ, ಯಾವಾಗಲಾದರೂ ಶೇರ್ ಮಾಡ್ತೀನಿ ರೆಸಿಪಿ ಮಾಡಿ. ಹಾಗೆ ದೋಸೆಗೆ ಅಂತ ಅಕ್ಕಿ ನೆನಾಕಿದ್ದೆ, ಅದನ್ನು ರುಬ್ಬಿಡೋಣ. ಇನ್ನು ಮಳೆಗಾಲ ಶುರುವಾದರೆ ಕರೆಂಟಂತೂ ಲೆಕ್ಕಕ್ಕೆ ಇಲ್ಲ, ಹೋಗೋದು ಬರೋದು ಆಗ್ತಿರುತ್ತೆ. ಅದಕ್ಕೆ ಕರೆಂಟ್ ಇದ್ದಾಗಲೇ ಅಕ್ಕಿನ ರುಬ್ಕೊಬಿಟ್ಟೆ, ಯಾಕೆ ಬೇಕು ಆಮೇಲೆ ಅಂತ. ಸ್ವಲ್ಪ ಹಿಟ್ಟನ್ನ ಜಾಸ್ತಿ ನೆನಾಕಿದ್ದೆ, ತಂಗಿಗೂ ಕೊಟ್ಟು ಕಳ್ಸೋಣ ಅಂತ. ಇನ್ನೇನು ದೋಸೆ ಹಿಟ್ಟು ಎಲ್ಲ ನೆನಾಕಿದಾಗ ನಾನು ಜಾಸ್ತಿನೇ ಯೂಶ್ವಲಿ ನೆನಾಕ್ಬಿಡ್ತೀನಿ, ಅವಳಿಗೂ ಸ್ವಲ್ಪ ಕೊಟ್ಟು ಕಳಿಸಿದ್ರೆ ಆಯಿತು ಅಂತ. ಹಾಗಾಗಿ ಅವಳಿಗೂ ಇವಾಗಲೇ ಕೊಟ್ಟು ಕಳಿಸಿದ್ರೆ ಬೆಳಗ್ಗೆಗೆ ಸರಿಯಾಗುತ್ತೆ, ಇನ್ನು ಬೆಳಗ್ಗೆಗೆ ಟೈಮ್ ಆಗಿಬಿಡುತ್ತೆ, ಬೆಳಗ್ಗೆ ತಿಂಡಿಗೆ ಸರಿಯಾಗುತ್ತೆ ಅಂತ ಇವಾಗಲೇ ಕೊಟ್ಟು ಕಳಿಸ್ದೆ. ಜೊತೆಗೆ ಸ್ವಲ್ಪ ತುಪ್ಪದ ಪುಡಿ ಮಾಡಿದ್ನಲ್ಲ, ಅದನ್ನು ಕೊಟ್ಟು ಕಳಿಸ್ದೆ, ಬೇಕು ತುಪ್ಪ ಕಾಯಿಸೋದಕ್ಕೆ ಅಂತ ಅಂದ್ಲು. ಹಾಗಾಗಿ ಅದನ್ನು ಕೊಟ್ಟು ಕಳಿಸಿ ನಾನು ಸ್ವಲ್ಪ ಅಡುಗೆನೆಲ್ಲ ಮಾಡಿದೆ. ಮುದ್ದೆ ಮಾಡಿ, ಅನ್ನ ಮಾಡಿ, ಸಾಂಬಾರು ಮಾಡಿದೆ. ಅದ್ರದ್ದೇನು ವಿಡಿಯೋ ತೊಗೊಂಡಿಲ್ಲ.
ಹಾಗೆ ಬೆಳಿಗ್ಗೆಗೆ ಇನ್ನೇನು ಬಾದಾಮ್ ಮೆಂತೆ ಸ್ವಲ್ಪ ಡ್ರೈ ಫ್ರೂಟ್ಸು ಕಡಲೆಬೀಜ ಎಲ್ಲ ನೆನೆ ಜಾಸ್ತಿನೇ ನೆನೆ ಹಾಕ್ತೀನಿ. ಇದ್ದರೆ ಎಲ್ಲರೂ ತಿಂತಾರೆ, ಇಲ್ಲ ಅಂದರೆ ತಿನ್ನಲ್ಲ. ಇದ್ದರೆ ನೋಡಿದ್ರಾರು ಹೋಗ್ತಾ ಬರ್ತಾ ಎಲ್ಲರೂ ಸ್ವಲ್ಪ ತಿಂತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಜಾಸ್ತಿನೇ ನೆನೆ ಹಾಕ್ತೀನಿ ತಿನ್ನಲಿ ಅಂತ. ಹಾಗೆ ಹಾಲಿತ್ತಲ್ಲ ಅದನ್ನು ಕಾಯಿಸ್ಬಿಡೋಣ, ಇನ್ನು ಬೆಳಗ್ಗೆಗೆ ಇಟ್ಟರೆ ಒಡೆದೋಗ್ಬಿಡುತ್ತೆ ಅಂತ ಹಾಲನ್ನು ಕಾಯಿಸಿದೆ. ಸ್ವಲ್ಪ ಇತ್ತು ಹಾಲು, ಆಗ್ತಿರ್ಲಿಲ್ಲ, ಟೈಮ್ ಓವರ್ ಆಗಿತ್ತು. ನನಗೂ ಇವತ್ತು ತುಂಬ ಸುಸ್ತಾಗ್ಬಿಟ್ಟಿತ್ತು, ಹಾಗಾಗಿ ಕಾಯಿಸಿಡಲೇಬೇಕಲ್ಲ, ಇಲ್ಲ ಅಂದರೆ ಒಡೆದೋಗುತ್ತೆ ಅಂತ ಅದನ್ನು ಕಾಯಿಸಿದೆ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಮರಿದಲ್ಲೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್ಸ್, ಗುಡ್ ನೈಟ್.